ಏನಿದು? ಕಾಣಿಸ್ತಿಲ್ವಾ ಹಸ್ಬೆಂಡು? ಎಲ್ಲಡಿಕೆ ಮತ್ತೆ ಬಾಳೆಹಣ್ಣು ಅಮ್ಮ ಕೊಟ್ಟು ಕಳಿಸಿದ್ರು. ಮದುವೆ ಆಗಿ ಹೊಸದ್ರಲ್ಲಿ ಅವರಮ್ಮನೂ ಕೊಟ್ಟು ಕಳಿಸ್ತಿದ್ರಂತೆ. ಯಾರಕ್ಕೆ ಕೊಡಕ್ಕೆ? ಇನ್ಯಾರಿಗೆ ಹಸ್ಬೆಂಡು? ನಮ್ಮ ಪೊಲೀಸ್ ಅಪ್ಪನಿಗೆ. ಯಾಕೋ? ಎಲ್ಲ ದೊಡ್ಡವ್ರ ವಿಷಯ, ನಮ್ಗೆ ಯಾಕೆ? ಆಗಿನ ಕಾಲದವ್ರು ತಾನೇ ಎಳ್ಳಾಡ್ಕಾಯಿ ತಿಂತಿದ್ದು, ನಾವ್ಯಾಕೆ ತಿನ್ಬೇಕು ಬಿಡಿ. ಹಾಗೆಲ್ಲ ಹೇಳ್ಬೇಡಿ ಹಸ್ಬೆಂಡು, ಪ್ರೀತಿಯಿಂದ ನಿಮ್ಗೋಸ್ಕರ ತಂದಿದ್ದೀನಿ. ನೀವು ತಿಂದೇ ಹೋದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಓ ಹಂಗೆಲ್ಲ ಇದೆಯಾ? ಆಯ್ತು ಬಿಡಿ, ನಂಗೆ ಇದೆಲ್ಲ ಇಷ್ಟ ಇಲ್ಲ. ಆದರೂ ನಿಮಗೋಸ್ಕರ ಒಂದೆಲ್ಲ ತಿಂತೀನಿ. ಸರಿ, ನಾನೇ ಹಾಕ್ಕೊಡ್ತೀನಿ. ಹಸ್ಬೆಂಡು, ಎಲ್ಲಡಿಕೆ ಹಾಕೋದ್ರಲ್ಲಿ ಒಂದು ಸಾಮರಸ್ಯ ಇರತ್ತಂತೆ. ಹೌದಾ? ಇದನ್ನ ಯಾರು ಹೇಳಿದ್ದು? ಪೊಲೀಸ್ ಅಪ್ಪನ ಪ್ರೀತಿಯ ಮಗ್ಲಿ ದೀಪ. ಏನ್ ಸಾಮರಸ್ಯನೋ? ಹಸ್ಬೆಂಡು, ಗಂಡ ಹೆಂಡತಿ ಜೊತೆ ಕೂತ್ಕೊಂಡು ಎಲ್ಲಡಿಕೆ ಹಾಕಿದ್ರೆ ಸುಮಧುರವಾದ ಬಾಂಧವ್ಯ ಬೆಳೆಯುತ್ತಂತೆ. ಕಷ್ಟ ಆಗ್ಲಿ ಸುಖ ಆಗ್ಲಿ 10 ನಿಮಿಷ ಆದ್ರೂ ಇಬ್ರು ಏಕಾಂತದಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಗಂಡ ಹೆಂಡತಿ ಮಧ್ಯೆ ಇರೋ ಸಂಬಂಧ ಗಾಢವಾಗುತ್ತೆ, ಮನಸ್ತಾಪ ದೂರ ಆಗುತ್ತೆ. ಏನಂತೀರಾ? ನಿಮ್ಮನ್ನು ನೋಡ್ತಿದ್ರೆ ಈ ಹಳೇ ಕಾಲದವ್ರು ನೆನಪಾಗ್ತಾರೆ ಕಣ್ರಿ. ಸೇಮ್ ಟು ಸೇಮ್ ಎಲ್ಲ ಅವ್ರ ಥರನೇ ಆಡೋದು ನೀವು. ಆಡ್ಕೋತಿದ್ದೀರಾ ಹಸ್ಬೆಂಡು? ಇಲ್ಲ ರೀ, ಬೇಜಾನ್ ಹೊಗಳ್ತಾ ಇದ್ದೀನಿ. ಹೌದಾ? ಸರಿ, ತಗೊಳ್ಳಿ ಹಸ್ಬೆಂಡು. ಇದೇನ್ರಿ, ಒಂದ್ ಹಾಕಿಂದ್ರೆ ಎರಡೆಲ್ಲ ಹಾಕಿದೀರಾ? ನನ್ನೇ ಹಸ್ಬೆಂಡು. ಓ, ನೀವು ತಿಂತೀರಾ? ಓ, ಬರೀ ಗಂಡ ತಿಂದ್ರೆ ಸಾಕ, ಹೆಂಡತಿ ತಿನ್ಬಾರ್ದಾ? ಹಂಗೇನಿಲ್ಲಪ್ಪ, ತಿನ್ನಿ ಕೊಡಿ. ಇಲ್ಲ ಹಸ್ಬೆಂಡು, ನಿಮಗೆ ನಾನು ತಿನ್ಸ್ತೀನಿ, ನನಗೆ ನೀವು ತಿನ್ಸಿ. ಓ, ಇದು ಪೊಲೀಸ್ ಅಪ್ಪದ ಮಗಳು ದೀಪಂದ ಐಡಿಯಾನಾ? ಆನೆ ಹಸ್ಬೆಂಡು, ನನಗೆ ತಿನ್ಸಿ. ರೀ, ಅಜಾಗ ಅಷ್ಟು ಜೋರಾಗಿ ಬಾಯಿ ತೆಗಿತೀರಾ? ಕಪ್ಪೆ ಕಿಪ್ಪೆ ಹಾರ್ಕೊಂಡು ಹೋಗ್ಬಿಟ್ಟತ್ತು. ನಾನು ತಿನ್ನಿಸ್ತಾ ಇರೋದು ಒಂದೇ ಅಲ್ಲ, ನಿಮ್ಮ ಬಾಯಿ ಜೋರು ಅಂತ ಗೊತ್ತು, ಸ್ವಲ್ಪ ಕಡಿಮೆ ತೆಗೀರಿ. ಎಲೆ ಹೆಂಗಿದೆ? ಎಲೆ ಹೆಂಗಿದೆ? ಏನಾಯ್ತು ಹಸ್ಬೆಂಡು? ಅಯ್ಯೋ, ಈ ತರಕ್ ಬರ್ತದೆ. ತಗೊಳ್ಳಿ. ಹಾಕಿದ್ರೆ ಅದಕ್ಕೆ ವರ್ಕೌಟ್ ಆಗ್ತಲ್ಲ. ಅದಕ್ಕೆ ಅಯ್ಯೋ, ನಾನು ಒಂದು ಎಲೆಗೆ ಜಾಸ್ತಿ ಸುಣ್ಣ ಹಾಕಿದ್ದೆ ನನಗೋಸ್ಕರ ಅಂತ. ಅದು ನಾನು ನಿಮಗೆ ಕೊಟ್ಬಿಟ್ಟೆ ಅನ್ಸುತ್ತೆ. ಸಾರಿ ಹಸ್ಬೆಂಡು. ಏನು ಸಾರಿ ರೀ, ಮಾಡೋದಲ್ಲ ಮಾಡ್ಬಿಟ್ಟು ಸಾರಿ ಅಂತೀರಾ? ಖಾರ ಕಡಿಮೆ ಆಯ್ತಾ ಹಸ್ಬೆಂಡು? ಇಲ್ಲ ಇರಿ, ಇಲ್ಲಿ ನೋಡಿ, ಆ ಮಾಡಿ. ಏನ್ರಿ ಮಾಡ್ತಿದ್ದೀರಾ ಹಸ್ಬೆಂಡು? ಉರಿ ಅಂದ್ರೆ ಬೆಂಕಿ, ಬೆಂಕಿನ ಆರ್ಸೋದ್ ಹೆಂಗೆ? ಗಾಳಿ ಹೊಡ್ಬಿಟ್ರಲ್ವಾ, ಅದೇ ಮಾಡ್ತಿದ್ದೀನಿ. ನೀವು ಅದ್ರ ಸೆಕೆಂಡ್ ಫ್ರಿಜ್ ಅಲ್ಲಿ ಮಾಡ್ಕೋತೀರಾ? ಸ್ವಲ್ಪ 5 ನಿಮಿಷ ಸುಮ್ಮನೆ ಅದೇ ಸರಿ ಹೋಗುತ್ತೆ. ಹಸ್ಬೆಂಡು, ನೀವು ಗಾಳಿ ಹೊಡ್ತಿದ್ದೀರಾ? ಸುಮ್ಮನೆ ಇರ್ರಿ. ಈ ತರ ಏನೇನೋ ತಿನ್ಸ್ಬಿಟ್ಟು ಅಡ್ವಾಂಟೇಜ್ ತಗೊಳಕ್ ನೋಡ್ತೀರಾ? ಏನ್ ಹಸ್ಬೆಂಡ್ ಹೇಳ್ತಿದ್ದೀರಾ? ನಾನೇನ್ ನಿಮ್ ಮುತ್ಕೊಡಕ ಬಂದೆ? ಬಾಯಿ ಗಾಳಿ ಆಗ್ತಿದೆ ಅಷ್ಟೇ. ಇನ್ನೋಸೆಂಟ್ ಅದೇನ್ ಬೇಕಂತ ಮಾಡ್ತೀರಾ? ಒಂದು ಗೊತ್ತಾಗಲ್ಲ ರೀ. ಇನ್ನೋಸೆಂಟ್ ಅಂದ್ರೆ ಏನು ಹಸ್ಬೆಂಡು? ಅಮಾಯಕಿ ಅಂತ ಮಗು ತರ ಆಡ್ತೀರ ಒಂದ್ಸಲ ಏನ ಆಡ್ತೀರ ಅಂತ ಇವಾಗ ಹೇಳ್ಬೇಕದ್ನ. ಉರಿ ಹೋಯ್ತಾ? ಸ್ವಲ್ಪ ಕಡಿಮೆ ಆಯ್ತು. ಇನ್ನೊಂದ್ಸಲ ಖಾರ ಏನಾದ್ರು ಆದ್ರೆ ಹೇಳಿ ಆಯ್ತಾ? ಗಾಳಿ ಕೂದಕ್ಕ ಹಚ್ಬಿಟ್ಟು ಹೋಗಿ ಮಲ್ಕ ಹೋಗ್ರಿ ರೀ. ಸರಿ, ನಾನು ಇದನ್ನೆಲ್ಲ ಇಟ್ಬಿಟ್ಟು ಇದನ್ನು ತಗೊಂಡೋಗಿ. ಯಾಕಣ್ಣ? ನಿನ್ಗೆ ಈಗಾಗಲೇ ಅವಳ ಬಗ್ಗೆ ಗೊತ್ತಾಗಿದೆ ತಾನೆ? ಗೊತ್ತಿದ್ರು ಎಪ್ಸಕ್ಕೆ ಹೋಗ್ತಿದ್ಯಾ?
ಅಣ್ಣ ನೀನು ಅದಕ್ಕೆ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆಗೋಸ್ಕರ ದೇವಿ ತರಬೇಕು. ಏನೇ ಆದರೂ ದೇವಸ್ಥಾನಕ್ಕೆ ಬರಲ್ಲ ಪುಟಿ. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ? ನೀನೀಗ ಅವಳನ್ನ ಎಪ್ಸಕ್ಕೆ ಹೋದ್ರೆ ದೊಡ್ಡ ರಂಪ ಮಾಡ್ತಾಳೆ. ಪೂಜೆ ದಿನ ಇದೆಲ್ಲ ಬೇಕಾ? ಸಾಹೇಬ್ರಿಗೂ ಬೇಜಾರಾಗುತ್ತೆ, ಮನೇಲಿ ಯಾರಿಗೂ ನೆಮ್ಮದಿರಲ್ಲ, ಪೂಜೆಗೆ ಅಪಚಾರ ಮಾಡ್ದಂಗೆ ಆಗುತ್ತೆ. ಮತ್ತೇನು ಮಾಡೋದಣ್ಣ? ಒಂದು ಕೆಲಸ ಮಾಡೋಣ, ನಾನು ನೀನೇ ಹೋಗಿ ದೇವಿನ ತಗೊಂಬೋಣ. ಬೇರೆ ದಾರಿ ಇಲ್ಲ, ಪೂಜೆ ನಡಿಲೇಬೇಕಲ್ವಾ? ಹಾಗಂತೀಯ? ಆಮೇಲೆ ಅಮ್ಮಂಗೆ ಹೇಳಿ ಅವಳನ್ನ ಪೂಜೆ ಕೂರಿಸಿದ್ರಾಯ್ತು. ಬಾ ನೀ ಬಾ. ಇನ್ನೂ ಕೆಲಸ ಮಾಡ್ತಾನೆ ಇದ್ದೀರಲ್ಲ, ಮುಗಿಲಿಲ್ವಾ ನಿಮ್ ಕೆಲಸ ಎಲ್ಲ? ಅಯ್ಯೋ ಈಗ ತಾನೇ ದೇವ್ರ ತರಕ್ ಹೋಗಿದ್ದಾರೆ, ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ದೀಪು ದೇವ್ರ ತರೋ ಅಷ್ಟರಲ್ಲಿ ನಿಮ್ದೆಲ್ಲ ಕೆಲಸ ಮುಗ್ದಿರ್ಬೇಕು. ದೇವ್ರನ್ನ ಸ್ವಾಗತ ಮಾಡಕ್ಕೆ ನೀವೆಲ್ಲ ಸಿದ್ಧವಾಗಿರ್ಬೇಕು. ಆಯ್ತು. ಆ ಹೊಸ ಹುಡುಗಿ ಕೆಲ್ಸದವಳು ಬೆಳಿಗ್ಗೆಯಿಂದ ರಂಗೋಲಿ ಬಿಡ್ತಾನೇ ಇದ್ದಾಳೆ. ಹೇಳ್ತೀನಿ. ಅಳಿ ಅಂದ್ರೆ ಎದ್ ಬಂದ್ರು. ಅಳಿ ಅಂದ್ರೆ ಬೆಡ್ ಕಾಫಿ ಏನಾದ್ರು ತಗೋತೀರಾ? ಇಲ್ಲ, ಏನು ಬೇಡ ಮಾವ. ಏನಣ್ಣ ನೀನು, ಬೆಡ್ ಕಾಫಿ ಕುಡಿಯಕ್ಕೆ ಅವ್ರೇನ್ ಬೆಡ್ ಮೇಲೆ ಇದ್ದಾರೆ, ಇಲ್ಲಿ ನಿಂತ್ಕೊಂಡಿಲ್ವಾ? ಬೆಡ್ ಕಾಫಿ ಕುಡಿಯಕ್ಕೆ ಬೆಡ್ ಮೇಲೆ ಇರ್ಬೇಕು ಅಂತ ಏನಿಲ್ಲ ಕಡೆ. ಮತ್ತೆ ಸಿಟಿನಲ್ಲಿ ಜನ ಬೆಳಗಾಗಿದ್ದು ಮೊದಲನೇ ಕಾಫಿ ಕುಡಿತಾರಲ್ಲ, ಅದನ್ನ ಬೆಡ್ ಕಾಫಿ ಅಂತಾರೆ ಅಲ್ವಾಳೆ ಅಂದ್ರೆ? ಹೌದು, ಆದ್ರೆ ಈಗ ಅಭ್ಯಾಸ ಎಲ್ಲ ಕಡಿಮೆ ಆಗಿದೆ ಮಾವ. ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆಲಿ ಬಿಸಿನೀರು ಕುಡಿದು ಫ್ರೆಶ್ ಅಪ್ ಆಗಿ ಆಮೇಲೆ ಏನಿದ್ರು ಕಾಫಿ ಟೀ ಎಲ್ಲ, ಇಲ್ಲದ್ರೆ ಹೆಲ್ತ್ ಹಾಳಾಗುತ್ತೆ. ಸರಿಯಾಗಿ ಹೇಳಿದ್ರಿ ಅಳಿ ಅಂದ್ರೆ, ನಾನು ಅದನ್ನೇ ಈಗ ಅನುಸರಿಸ್ತಾ ಇದ್ದೀನಿ. ಈ ನಮ್ಮ ಅಂಬುಜ ಇದ್ದಾಳಲ್ಲ, ಬೆಳಗಾಗೆದ್ದು ಒಂದು ಕೊಳಗ ಕಾಫಿ ಕುಡಿತಾಳೆ, ಅವಳು ಸ್ವಲ್ಪ ಹೇಳಿ. ತಿಂಡಿ ಲೇಟು ಅಂತ ಕುಡಿತೀನಿ, ತಪ್ಪಾಳಿ ಅಂದ್ರೆ? ತಿಂಡಿ ಲೇಟ್ ಆದ್ರೂ ಅದು ಇದು ಇದು ಅದು ಅಂತ ಮುಕ್ತಾನೆ ಇರ್ತೀಯಲ್ಲೇ, ಅದಕ್ಕೆ ಈ ತರ ಆಗಿರೋದು. ಅಳಿ ಅಂದ್ರೆ ನಿಮ್ ತರ ಸಣ್ಣ ಇರೋಕ್ ನಾನು ಏನ್ ಮಾಡ್ಬೇಕು? ತಿನ್ನೋದ್ ಕಮ್ಮಿ ಮಾಡ್ಬೇಕು. ಪ್ರೋಟೀನ್ ಇರೋ ಒಳ್ಳೆ ಆಹಾರ ಜಾಸ್ತಿ ತಗೋಬೇಕು. ಇನ್ಮೇಲೆ ನೀವು ಹೇಳ್ದಂಗೆ ತಿಂತೀನಿ. ಕಳೆದ ಸಲ ಬಂದಾಗ ನಮ್ಮಣ್ಣ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಬೋರ್ಡ್ ಮೇಲೆ ಬರ್ದಿದ್ರಲ್ವಾ, ಆ ತರನೇ ನನಗೂ ಬರ್ಕೊಡ್ತೀರಾ? ನಾನು ಅದನ್ನೇ ತಿಂತೀನಿ. ಬರ್ಕೊಡೋಣ ಬಿಡಿ, ಅದಕ್ಕೇನಂತೆ. ಹಾ, ದೀಪ ಅವ್ರು ಯಾಕೆ ಕಾಣಿಸ್ತಲ್ಲ? ಅವಳು ಬೆಳಿಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋದ್ಲು. ಯಾಕೆ ನಿಮ್ಗೆ ಹೇಳಿಲ್ವಾ? ಹೌದಾ, ಏನ್ ಹೇಳಿಲ್ವಲ್ಲ. ಓ, ಮಲಗಿದ್ರಿ ಅಂತ ಹೇಳಿಲ್ಲ ಅಂತದ್ದೆ. ಹೋಗ್ಲಿ ಬಿಡಿ ಅಳಿ ಅಂದ್ರೆ. ಅಳಿ ಅಂದ್ರೆ ಅವಳು ಬರೋ ಅಷ್ಟರಲ್ಲಿ ನೀವು ಸ್ನಾನ ಮಾಡ್ಬಿಡಿ. ನಿಮ್ಗೆ ಏನೇನ್ ತಿಂಡಿ ಬೇಕು ಅಂತ ಹೇಳಿ ನಾನ್ ಮಾಡ್ತೀನಿ. ನೀ ಮಾಡೋದೆಲ್ಲ ನಾನು ನೋಡಿದ್ದೀನಿ, ಅದನ್ನೆಲ್ಲ ಒತ್ಸಲ ಮಾಡ್ತಾಳೆ. ನೀನು ಪೂಜೆ ಮಾತ್ರ ನೋಡ್ಕೊ. ಅಳಿದ್ರೆ ನೀವು ಸ್ನಾನಕ್ಕೆ ಹೊರಡಿ. ಈಗಲೇ ಹೋಗ್ಬೇಕಾ? ದೀಪ ಅವ್ರು ಬಂದ್ಮೇಲೆ ಹೋಗೋಣ ಅನ್ಕೊಂಡಿದ್ದೆ. ಆಮೇಲೆ ಹೋದ್ರು ಆಗುತ್ತೆ, ಆದ್ರೆ ಇವತ್ತು ಪೂಜೆ ಅಲ್ವಾ, ದೀಪನೇ ದೇವ್ರನ್ನ ತರಬೇಕು, ಮಡಿಲಿರ್ಬೇಕು, ಅದಕ್ಕೆ. ಓ ಹಾಗಾದ್ರೆ ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಅಳಿ ಅಂದ್ರೆ ಹಂಡೆಲ್ ನೀರು ಚೆನ್ನಾಗಿ ಕಾದಿದೆ, ಬಕೆಟ್ ಅಲ್ಲಿ ತಣ್ಣೀರಿದೆ, ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಸುಡ್ತಿದೆ. ಅಂಬುಜ, ಒಂದ್ ನಿಮಿಷ ಬಾರಿ. ಹೇಳೋಣ. ಈ ಸ್ವಲ್ಪ ಬಕೆಟ್ ಹಿಡಿಯೋದು ಕಮ್ಮಿ ಮಾಡೆ. ನಾನು ಹಂಡೆನ ಹಿಡಿತೀನಿ, ನಿನಗೇನಿವಾಗ? ಅದಕ್ಕೆ ಅಂದ್ರೆ ನಿನ್ ಕಳಸ ತಗೊಂಡು ದೇವ್ರ ಮನೆ ಹೋಗೋದ್ ಬಿಟ್ಟು ಇಲ್ಲೇ ಯಾಕೆ ಬಂದೆ? ಹೋಗು ನೀನು. ಅವ್ನು ವಿಚಾರಿಸ್ಕೊಳ್ಳಿ. ಎಲ್ಲ ಕೆಲಸ ಮಾಡಿ ಹತ್ರ ಬೈಸ್ಕೋಬೇಕು. ನನ್ನ ಮಗಳಿಲ್ಲ ಅಂತ ಅಳಿಯಂದ್ರು ಎಷ್ಟು ಚಡ್ಪಡಿಸ್ತಿದಾರ ನೋಡು. ಹೌದ್ರಿ, ಅವ್ರ ದೀಪನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪ ನರಸಿಂಹ, ನೀನ್ ಹೆಂಡ್ತಿನ ಕರ್ಕೊಂಡ್ ಬರ್ಲಿಲ್ವಾ? ಇಲ್ಲ ಅರ್ಚಕ್ರೆ, ಅತ್ತಿಗೆಗೆ ತಲೆನೋವಂತೆ, ಅದಕ್ಕೆ ಅವ್ರ ಬದಲು ನಾನೇ ಬಂದಿದ್ದೀನಿ ಅರ್ಚಕ್ರೆ. ಆಯ್ತು ಬಿಡಮ್ಮ, ಸಂತೋಷ. ಆ ದೇವಿನ ನೀನೇ ತಗೊಂಡೋಗ್ಬೇಕು ಅಂತ ನಿನ್ನನ್ನೇ ಕರ್ಸ್ಕೊಂಡಿದ್ದಾಳೆ ಅನ್ಸುತ್ತೆ. ಯಾವ್ಯಾವ ಸಮಯಕ್ಕೆ ಯಾರ್ಯಾರು ಏನೇನ್ ಕೆಲಸ ಮಾಡಬೇಕು ಅಂತ ಆ ದೇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದ್ ನಿಮಿಷ ಇರಿ. ತಾಯಿ, ಹೇಗಾದ್ರೂ ಮಾಡಿ ಅಣ್ಣನ ಜೀವನ ಸರಿಯಾಗೋ ಹಾಗೆ ಮಾಡು. ನನಗೋಸ್ಕರ ಅಣ್ಣ ಅವನ ಜೀವನನ ತ್ಯಾಗ ಮಾಡಿದ್ದಾನೆ. ಯಾವ ಕಾರಣಕ್ಕೂ ಅವನಿಗೆ ಅನ್ಯಾಯ ಆಗಬಾರ್ದು. ಆದಷ್ಟು ಬೇಗ ಅಣ್ಣ ಅದಕ್ಕೆ ಒಂದಾಗೋ ಹಾಗೆ ಮಾಡು. ಸಂಜನಾ ನನ್ನ ಜೊತೆ ಚೆನ್ನಾಗಿರ್ದಿದ್ರು ಪರವಾಗಿಲ್ಲ, ಆದರೆ ಅವಳಿಂದ ನಮ್ಮ ಮನೆಯವ್ರಿಗೆ ಮಾತ್ರ ತೊಂದರೆ ಆಗಬಾರ್ದು. ನಮ್ಮ ಮನೆಯವ್ರನ್ನ ಕೊನೆವರೆಗೂ ಖುಷಿಯಾಗಿಡೋ ಥರ ಮಾಡಿದೇವ್ರೆ.
ತಗೊಳ್ಳಿ ಅಮ್ಮ, ಜಾಗ್ರತೆ. ಏನಿದು ಇಷ್ಟೊಂದು ವಾಯ್ಸ್ ನೋಟ್ ಕಳ್ಸಿದಾರೆ? ಶುಭೋದಯ ಹಸ್ಬೆಂಡು. ಶುಭೋದಯ ರೀ. ಬೆಳಿಗ್ಗೆ ಎದ್ದ ಕೂಡ್ಲೆ ನನ್ನ ಹುಡ್ಕೊಂಡು ಅಪ್ಪ ಅಮ್ಮನ ಕೈಯಲ್ಲಿ ಸಿಕ್ಕಾಕೊಂಡ್ರಾ? ಹ್ಞೂ ಮತ್ತೆ ಒಂದು ಮಾತು ಹೇಳ್ದೆ ಹೋಗಿದ್ದೀರಲ್ಲ. ನಿಮ್ಮನ್ನ ಎಪ್ಸೋಣ ಅಂತ ಅನ್ಕೊಂಡೆ, ಆದ್ರೆ ಮಗು ತರ ಮಲ್ಗಿದ್ರಿ, ಪಾಪ ಅನ್ಸ್ತು, ಅದಕ್ಕೆ ಹೇಳ್ದೆ ಬಂದೆ. ಅದಕ್ಕೆ ನಾನು ಒಬ್ಬನೇ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ರಾ? ರಾತ್ರಿನೇ ಹೇಳಿದ್ರೆ ನಾನು ಎದ್ದು ರೆಡಿಯಾಗಿ ಬರ್ತಿದ್ನಪ್ಪ. ಬೈಕು ಬಿಡಿ ಹಸ್ಬೆಂಡು, ಅರ್ಜೆಂಟ್ ಅಂತ ಅಣ್ಣನ ಜೊತೆ ಆಚೆ ಬಂದಿದ್ದೆ. ನಿಮ್ ಬಟ್ಟೆ ಅಲ್ಲೇ ಇಟ್ಟಿದ್ದೀನಿ, ಸ್ನಾನ ಆದ ಕೂಡಲೇ ಹಾಕೊಳ್ಳಿ ಆಯ್ತಾ? ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಿಮ್ಗೆ ಏನೇ ಬೇಕಿದ್ರು ಅಮ್ಮನ ಹತ್ರ ಕೇಳಿ, ಅಮ್ಮನಿಗೂ ಹೇಳಿ ಬಂದಿದ್ದೀನಿ. ಥ್ಯಾಂಕ್ಸ್, ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಿದ್ದೀರಲ್ಲ. ಏನಂದ್ರಿ? ಥ್ಯಾಂಕ್ಸಾ? ಗಂಡನ ಸೇವೆ ಮಾಡೋದು ಹೆಂಡತಿ ಕರ್ತವ್ಯ ಅಲ್ವಾ ಹಸ್ಬೆಂಡು, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರಾ? ಸರಿ, ಇನ್ನೂ ಅದೆಷ್ಟು ವಾಯ್ಸ್ ನೋಟ್ ಕಳ್ಸಿದ್ದೀರಿ? ಇನ್ನೇನು ಇಲ್ಲ, ರೆಡಿ ಆಗಿರಿ, ಬೇಗ ಬರ್ತೀನಿ ಆಯ್ತಾ? ಆಯ್ತು. ಹಸ್ಬೆಂಡು, ಏನು ಇದೇ ಖುಷಿಗೆ ಹಾಡ್ಲಾ? ಯಾವ್ದು ಆಡ್ತೀರಾ? ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಪರವಾಗಿಲ್ಲ ರೀ, ಚೆನ್ನಾಗಿ ಆಡಿದ್ದೀರಾ. ಈ ಹಾಡನ್ನ ಚೆನ್ನಾಗಿ ಹಾಡ್ಬೇಕು ಅಂತ ತುಂಬಾ ಅಭ್ಯಾಸ ಮಾಡಿದ್ದೆ ಹಸ್ಬೆಂಡು. ಗುಡ್ ಗುಡ್, ಚೆನ್ನಾಗಿ ಆಡಿದ್ರೆ. ಇನ್ನೊಂದು ಸ್ವಲ್ಪ ಶ್ರುತಿಬದ್ಧವಾಗಿ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರಿ, ಬೇಗ ರೆಡಿ ಆಗಿ ನಾ ಬೇಗ ಬರ್ತೀನಿ ಆಯ್ತಾ? ಬಾಯ್. ಮನೇಲಿ ಇಲ್ಲದೆ ಹೋದ್ರು ನನ್ನ ಬೇಕು ಬೇಡಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂತೂ ಇಂತೂ ಇನ್ಸ್ಪೆಕ್ಟರ್ ಮಗಳು ಕುತ್ತಿಗೆ ತಾಳಿ ಕಟ್ಟಿದ್ಯಾ, ನಿನ್ ಧೈರ್ಯ ಮೆಚ್ಚಲೇಬೇಕು ಕಣಪ್ಪ. ಮತ್ತೆ ತಂಗಿ ಜೀವನ ಹಾಳಾಯ್ತಾದ್ರೆ ಸುಮ್ಮನಿರ್ತಾನ? ರಮಣ, ಅದೆಲ್ಲ ಮುಗ್ದೋದ್ ಕತೆ, ಮತ್ತೆ ಅದ್ರ ಬಗ್ಗೆ ಯಾಕೆ ಚರ್ಚೆ? ಆಯ್ತು ಬಿಡಪ್ಪ, ನಿನ್ ತಂಗಿ ಜೀವನ ಕಾಪಾಡಿರೋ, ನಿನ್ ಜೀವನ ಸರಿ ಹೋದ್ರೆ ಸಾಕು. ಆ ಹುಡುಗಿ ತುಂಬಾ ಜೋರು ಅಂತ ಕೇಳ್ಪಟ್ಟಿದ್ದೀವಿ, ಆದ್ರೆ ನಮ್ಮ ಜಯರಾಮಣ್ಣ ವತ್ಸಲಕ್ಕ ಹಾಗಲ್ಲ. ಸ್ವಾಭಿಮಾನಿಗಳು, ತುಂಬಾ ಮರ್ಯಾದೆಗೆ ಅನಿಸ್ತಾರೆ. ಅವರಿಬ್ರನ್ನ ನಿನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ರಮಣ, ನಮ್ಮ ಅಕ್ಕೆ ತುಂಬಾ ಒಳ್ಳೆಯವರು. ಈಗೀಗ ಅವ್ರು ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಿದ್ದಾರೆ. ಹಾಗಾದ್ಮೇಲೆ ನಿಮ್ಮ ಅತ್ತಿಗೆನೇ ಬಂದು ಉತ್ಸವ ಮೂರ್ತಿ ತಗೊಂಡೋಗ್ಬೇಕು ತಾನೆ? ಯಾಕೆ ರಮಣ, ಉತ್ಸವ ಮೂರ್ತಿನ ನನ್ನ ತಂಗಿ ತಗೊಂಡೋದ್ರೆ ದೇವ್ರು ಬೇಡ ಅನ್ನತ್ತಾ? ಅಯ್ಯೋ, ಬೇಜಾರಾಗ್ಬಿಡ ನರಸಿಂಹ. ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಉತ್ಸವ ಮೂರ್ತಿನ ಮನೆಗೆ ತಗೊಂಡೋಗೋದು ಈ ಊರಿನ ಪದ್ಧತಿ ಅಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ಹೌದಮ್ಮ, ನಿನ್ನಲ್ಲಿರೋ ಒಳ್ಳೆ ತನಿಕೆ, ಒಳ್ಳೆ ಮನೆ ಸೊಸೆಯಾಗಿದ್ದೀಯ. ಇವತ್ತು ಆ ತಾಯಿನೇ ನಿನ್ನನ್ನು ಅವಳ ಸನ್ನಿಧಿ ಕರ್ಸ್ಕೊಂಡಿದ್ದಾಳೆ ಅಂದ್ರೆ ನಿನ್ನ ಕೈಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಆಸೆ ಅನ್ಸುತ್ತೆ ಅವಳಿಗೆ. ಹೌದು ಅರ್ಚಕ್ರೆ, ತಾಯಿನ ಎತ್ಕೊಂಡು ಹೋಗೋದಕ್ಕೂ ಪುಣ್ಯ ಮಾಡಿರ್ಬೇಕು. ಇವತ್ತು ಈ ದೇವಸ್ಥಾನದಲ್ಲಿ ಎಲ್ಲ ಶುಭ ಕಾರ್ಯಗಳು ಸರಾಗವಾಗಿ ನಡೀತಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ನಿಮ್ಮ ಗಂಡನ ಮನೆಯವರು. ನೀವು ಕೂಡ ದೇಣಿಗೆಯಿಂದ ತಾಯಿ ಸೇವೆ ಮಾಡ್ತಾ ನಾವು 4 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀವಿ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಮೇತ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ದೊರಕ್ತಾ ಇದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಮನೆಯವರೇ ಕಣಮ್ಮ. ನೋಡ್ದ ಸೌಂದರ್ಯ, ಗುಟ್ಗುಟ್ಟ ಪೂಜೆ ಇಟ್ಕೊಂಡು ಅಳಿಯ ಮತ್ತೆ ಮಗಳನ್ನ ಮಾತ್ರ ಕರ್ದಿದ್ದಾರೆ, ನಮ್ಮನ್ನು ಕರಿಬೋದಿತ್ತಲ್ವಾ? ಪೂಜೆ ಇರೋ ವಿಚಾರ ನಮ್ ಚಿರುಗೂ ಗೊತ್ತಿರ್ಲಿಲ್ವಂತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತಂತೆ. ಅದಕ್ಕೆ ಪೂಜೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ದ. ಏನ್ ಪೂಜೆ ಅಂತೆ? ಏನೋ ಆ ನರಸಿಂಹನ ಸಂಜನನ್ನ ಕೂರ್ಸಿ ಪೂಜೆ ಮಾಡಿಸಿದಾರಂತೆ. ಎಲ್ರು ಮುಂದೆ ನೆಟ್ಟಿಗೆ ಮದ್ವೆ ಮಾಡೋ ಯೋಗ್ಯತೆ ಅವ್ರಿಗಿಲ್ಲ, ಆ ನೆಪ ಇಟ್ಕೊಂಡು ಈ ಪೂಜೆ ಮಾಡಿಸ್ತಿದಾರಾ? ಅಂದ್ರೆ ಸಂಜನಾ ನರಸಿಂಹನ್ ಜೊತೆ ಹೊಂದ್ಕೊಂಡು ಹೋಗ್ತಿದ್ದಾಳಾ? ಇಲ್ಲ, ಅವಳಿಗೂ ಇದೆಲ್ಲ ಇಷ್ಟ ಇಲ್ಲ. ಆದ್ರೂ ಏನೋ ಪಾಪ ಜನರ ಬಾಯಿ ಮುಚ್ಚೋದಕ್ಕೋಸ್ಕರ ಇದೆಲ್ಲ ಮಾಡ್ತಿದಾರೆ. ಚಿರು ಮತ್ತೆ ಸಂಜನನ್ ಮದ್ವೆನ ತಪ್ಸಿರೋ ಆ ನರಸಿಂಹನ
ಆ ಸಂಜನಾ ಇಷ್ಟಪಡದೆ ಇದ್ರೆ ಸಾಕು. ಎಲ್ಲೂ ನಿಲ್ದೆ ಭಕ್ತಿಯಿಂದ ಮೂರ್ತಿನ ನೇರವಾಗಿ ನಿಮ್ಮ ಮನೆಗೆ ತಗೊಂಡೋಗಮ್ಮ. ಸರಿ ಅರ್ಚಕ್ರೆ. ಆಗ್ಬೋದು. ಬನ್ನಿ ಹೋಗೋಣ. ಮನೇಲಿ ಇಷ್ಟೊಂದು ಕೆಲಸ ಇದೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ದೀಪು ಬರೋ ಹೊತ್ತಾಯ್ತು, ಈ ಸಂಜನಾ ಬೇರೆ ಎದ್ದಿಲ್ಲ. ನರಸಿಂಹನ ಎಬ್ಬಿಸ್ಬಿಟ್ಟು ಹೋಗೋ ಅಂದೆ, ಅವನು ಹಾಗೆ ಹೋಗಿದ್ದಾನೆ. ಅಷ್ಟೇ ತಾನೇ ಅದಕ್ಕೆ. ವೇನ್ ಅಂಬುಜಯ್ಯರ್ ವೈ ಯುವರ್ ಫಿಯರ್ ಅದಕ್ಕೆ. ಇದ್ಯಾವ ಇಂಗ್ಲಿಷೇ? ಸಂಜನಾ ಕಲ್ಸ್ಕೊಟ್ಟಿದ್ದಕ್ಕೆ ಅವಳಿಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತ ಅವಾಗ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ತೀನಿ. ಹಾ ಸರಿ ಅಮ್ಮ. ಡೋಂಟ್ ವರಿ ಅತ್ಗೆ, ಐ ಗೋಯಿಂಗ್ ಅವಳನ್ನ ಎಬ್ಬರ್ಸ್ಕೊಂಡು ಕರ್ಕೊಂಡು ಬರಿಂಗ್. ಸಟ್ ಗೋಯಿಂಗ್ ಪಟ್ ಕಮಿಂಗ್. ಅಯ್ಯೋ ಇವಳು ಇಂಗ್ಲೀಷು, ಇವಳನ್ನ ಬೈಯೋದಕ್ಕೂ ಇವಳು ಮಾಡೋದಕ್ಕೂ. ಸಂಜು ಮತ್ತು ಗೀತಲ್ಲ ನರಸಿಂಹ. ಸಂಜು ಮತ್ತೆ ನರಸಿಂಹ ಹೇಳಬೇಕು ಅಂತ ಹೇಳಿ ಕಳಿಸಿದ್ದಾರೆ ನಮ್ಮತ್ತಿಗೆ. ಸಂಜನಾ, ಅಯ್ಯಪ್ಪ ದೆವ್ವ ಅಂತಾಳೆ. ಸಂಜನಾ, ಅಮ್ಮ ಸಂಜನಾ. ಸಂಜು, ಸಂಜನಾ, ನಿಮ್ಮನ್ ಯಾರಿಲ್ ಬರಕ್ ಹೇಳಿದ್ದು? ಅತ್ಗೆ ಏನ್ ಮಾಡಕ್ಕೇನ್ ಬೇರೆ ಕೆಲ್ಸ ಇಲ್ವಂತ ಅವ್ರಿಗೆ? ಇಲ್ಲ ಕಣಮ್ಮ, ಅದಕ್ಕೆ ನೋಡು ನಿನ್ನ ಹೇಳ್ಸು ಅಂತ ಕಳ್ಸಿದ್ದಾರೆ ನಮ್ಮ ಅತ್ಗೆ. ನೋಡಿ, ಇದೇ ಕೊನೆ. ನಾನೇ ಹೇಳೋವರೆಗೂ ಬಂದೇನಾದ್ರೂ ಎಪ್ಸಕ್ ಟ್ರೈ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗ ಅದಕ್ಕೆ ಕೇಳಿದ್ರೆ ಏನು ಹೇಳಿ? ಹೇಳ್ತಿಲ್ಲ ಅಂತ ಹೇಳಿ. ಅಂದ್ರೆ ನೀನ್ ಎದ್ದೇಳಲ್ವಾ ಇವಾಗ? ಇಲ್ಲ. ಇನ್ಯಾಕೆ ಇಲ್ಲೇ ಇದ್ದೀರಾ? ಹೋಗ್ತಾ ಇರಿ. ಹಾಡು ಹೇಳಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲಪ್ಪ. ಎಬ್ಬಿಸ್ತಾ? ಮತ್ತೆಲ್ಲಿ ಅವಳು ಬರ್ಲಿಲ್ಲ? ಎದ್ರೆ ತಾನೆ ಅವಳು ಬರಕ್ಕೆ. ಮತ್ತೆ ಎಬ್ಬಿಸ್ತೆ ಅಂತ ಹೇಳ್ದಿಲ್ಲೇ? ನಾನ್ ಎಬ್ಬಿಸ್ದೆತ್ಗೆ, ಅವಳು ಎದ್ದೇಳಿಲ್ಲ, ಹಂಗೆ ಮಲ್ಕೊಂಡಿದ್ದಾಳೆ. ಅಯ್ಯೋ ದೇವ್ರೆ, ಈಗ ಏನೇ ಮಾಡೋದು? ನರಸಿಂಹ ಬಂದ್ಮೇಲೆ ಅವನನ್ನೇ ಕಳ್ಸಿ ಹೇಳ್ಸಕ್ ಹೇಳೋಣ, ಬೇರೆ ದಾರಿ ಇಲ್ಲ ಅದಕ್ಕೆ. ಪೂಜೆಗೆ ಹೊತ್ತಾಯ್ತು, ಏನಿನ್ನು ಮಾತಾಡ್ತಾ ನಿಂತಿದ್ದೀರಾ? ಅದೇ ಅಣ್ಣ, ಸಂಜನಾ ಸ್ನಾನ ಮಾಡ್ತಿದ್ದಾಳಂತೆ, ರೆಡಿಯಾಗಿ ಬರೋದ್ ಬೇಡ್ವಾ? ಅದಕ್ಕೆ ನೀವ್ ಯಾಕೆ ಇಲ್ಲಿ ಮಾತಾಡ್ತಾ ನಿಂತಿದ್ದೀರಾ? ಕೇಳ್ತಾ ಅಮ್ಮೋರೆ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ. ಧರ್ಮಾಧಿಕಾರಿಗಳು ನೀವು ಬರ್ತೀರಾ ಅಂತ ಹೇಳಿದ್ರು, ಆದ್ರೆ ನೀವು ಇವತ್ತೇ ಬಂದಿದ್ದೀರಾ. ನೀವು ಬರೋ ವಿಷಯ ಮುಂಚಿತ ಗೊತ್ತಿದ್ರೆ ದೇವರಿಗೆ ವಿಶೇಷವಾದ ಅಲಂಕಾರ ಮಾಡಿಸ್ಬೋದಾಗಿತ್ತು. ಏನ್ ಪರವಾಗಿಲ್ಲ, ಫ್ರೀ ಇದ್ನಲ್ಲ ಅಂತ ಇಮಿಡಿಯೇಟ್ ಆಗಿ ಹೊರಟು ಬಂದೆ. ಒಳ್ಳೇದೇ ಬಿಡಿ. 5 ನಿಮಿಷ ಮುಂಚಿತಾಗಿ ಬಂದಿದ್ರೆ ನಿಮ್ಮ ಮನೆ ಸೊಸೆನೇ ಸಿಗ್ತಾ ಇದ್ಲು. ನಮ್ಮನೆ ಸೊಸೆನಾ? ಹೌದು, ಜಯರಾಮಣ್ಣನ ಮಗಳು ದೀಪ ಅವ್ರ ಅಣ್ಣನ ಜೊತೆ ಬಂದು ಈಗ ತಾನೇ ಹೋದ್ರು. ಇದೇನ್ ಸೌಂದರ್ಯ, ರಾಮೇಶ್ವರಕ್ಕೆ ಹೋದ್ರು ಸನೇಶ್ವರನ್ ಕಾಟ ತಪ್ಪಲ್ಲ ಅನ್ನೋ ಹಾಗೆ ನೀನ್ ಎಲ್ಲಿ ಹೋದ್ರು ಆ ದೀಪನ್ ಕಾಟ ತಪ್ಪಲ್ಲ ಅನ್ಸುತ್ತೆ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ಧರ್ಮಾಧಿಕಾರಿಗಳು ಫೋನ್ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರದ ಬಗ್ಗೆ ಮಾತಾಡಬೇಕು ಬನ್ನಿ ಅಂತ ಹೇಳಿದ್ರು, ನಾನು ಅದಕ್ಕೆ ಬಂದಿದ್ದೀನಿ. ಹೌದು ಅಮ್ಮೋರೆ, ಧರ್ಮಾಧಿಕಾರಿಗಳಿಗೆ ಆರೋಗ್ಯ ಸರಿಗಿಲ್ಲ, ಆದ್ರಿಂದ ಅವರು ಇವತ್ತಿಲ್ಲಿಗೆ ಬಂದಿಲ್ಲ. ಹಾ, ಅದು ನನಗೂ ಗೊತ್ತಿದೆ. ಜೀರ್ಣೋದ್ಧಾರದ ಕಾರ್ಯಗಳು ಏನಾಗಬೇಕು ಅಂತ ಹೇಳಿ. ಪುರೋಹಿತ್ರೆ, ಅಲ್ಲಿ ಉತ್ಸವ ಮೂರ್ತಿ ಇರ್ಬೇಕಲ್ಲ, ಯಾಕಿಲ್ಲ? ಅದ ಅಮ್ಮೋರೆ, ನಿಮ್ಮ 5 ಹೆಂಡತಿ ಬಂದು ಮನೆಗೆ ತಗೊಂಡೋದ್ರು.